ರೈತ ಬಾಂಧವರೇ, ನಿಮಗೆಲ್ಲರಿಗೂ ನಮ್ಮ ಫೇಸ್ಬುಕ್ ಪೇಜ್ ಮಣಿಕಂಠ ನಿರ್ಮಲ್ಗೆ ಸ್ವಾಗತ. ಹೊಲದಕ್ಕೆ ಕೂಲರ್ನ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ತಾಯಿದ್ದಪ್ಪ, ಗೊಬ್ಬರ ಇರೋದಕ್ಕೆ ಕಷ್ಟ ಆಗ್ತಾಯಿದ್ದಪ್ಪ ನನಗೆ. ಆಮೇಲೆ ಔಷಧಿ ಡ್ರಮ್ಮು ಇಟ್ಕೊಂಡು ಹೋಗ್ಬೇಕು, ನೀರು ಇಟ್ಕೊಂಡು ಹೋಗ್ಬೇಕು ಹೊಲದಕ್ಕೆ, ಮನೆಗೂ ಅಗ್ರಿಕಲ್ಚರ್ ಪರ್ಪಸ್ಗೆ, ಅಂದರೆ ಹೆಲ್ಪ್ ಆಗಲಿ, ಈ ಎಲ್ಲ ಕಷ್ಟಗಳಿಗೆ ಸುಲಭ ಆಗಲಿ ಅಂತ ಹೇಳಿ ನಾವು ಬೈಕನ್ನ, 2 ವೀಲರ್ ಬೈಕನ್ನ ನಾವೇನು 3 ವೀಲರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಗಮನಿಸ್ಬೋದು, ಇದರಲ್ಲಿ ನಾವು ಆಯಿಲ್ ಬ್ರೇಕ್ ಸಮೇತ ಇರುತ್ತೆ, ಫಾರ್ವರ್ಡ್ ರಿವರ್ಸ್ ಸಮೇತನೂ ಹೋಗುತ್ತೆ. ಬ್ಲೇಡ್ ಸೆಟ್ನ ಅಳವಡಿಸಿರ್ತೀವಿ. ಗಮನಿಸ್ಬೋದು, ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಇಲ್ಲಿ ಅಳವಡಿಸಿರ್ತೀವಿ ನೋಡಿ, ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸು. ಆಮೇಲೆ ಆರಾಮ್ಸೆ ಒಬ್ರು ಕುತ್ಕೊಂಡು ಹೋಗೋದಕ್ಕೆ ಈ ಸೈಡು ಒಬ್ರು ಕುತ್ಕೋಬೋದು, ಆ ಸೈಡು ಒಬ್ರು ಕುತ್ಕೋಬೋದು. ಗಮನಿಸ್ಬೋದು, ಓಡಿಸಿ ತೋರಿಸ್ತೀನಿ. ಆರಾಮ್ಸೆ ಇದು ಫಾರ್ವರ್ಡು ರಿವರ್ಸು ಸಮೇತನೂ ಹೋಗುತ್ತೆ. ಇನ್ನು ಇಲ್ಲಿ ನೋಡಿದ್ರೆ ಒಂದು ಟೂಲ್ ಬಾಕ್ಸ್ನ ಸಮೇತನೂ ನಾವು ಅಳವಡಿಸಿರ್ತೀವಿ. ಆಮೇಲೆ ಇದು ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ, 5 ಅಡಿ ಉದ್ದ ಇರುತ್ತೆ. 2 ಅಡಿ ಎತ್ತರ ಡೋರ್ ಬೇಕು ಅಂತೇಳಿ ಕಸ್ಟಮರು ಮಾಡಿಸ್ಕೊಂಡಿದ್ದಾರೆ. ಗಮನಿಸ್ಬೋದು, ಹಿಂದಗಡೆ ಆ್ಯಸ್ ಯೂಶುವಲ್ ಡೋರು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಹೈಡ್ರಾಲಿಕ್ ಸಿಸ್ಟಮ್ ಬೇಕು ಅಂದ್ರೂ ಸಮೇತ ಹೈಡ್ರಾಲಿಕ್ ಸಿಸ್ಟಮ್ನ ನಾವು ಮಾಡಿ ಕೊಡ್ತೀವಿ. ಇದು ನೋಡಿ, ಲಾಕ್ ಮಾಡ್ಕೊಳ್ಳೋದಕ್ಕೆ ಬೇಕಾದಾಗ ಲಾಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋದಕ್ಕೆ ಸಮೇತ ನಾವು ಮಾಡಿರ್ತೀವಿ. ಹಿಂದಗಡೆ ಹತ್ತೋದಕ್ಕೆ ಅಥವಾ ಇದು ಸೇಫ್ಟಿಗೆ ಅಂತ ಹೇಳಿ ಏನಾದರೂ ಟಚ್ ಆಗಬಾರ್ದು ಅಂತೇಳಿ ಹಿಂದಗಡೆ ಒಂದು ಹೆವಿ ಬಂಪರ್ನ ಸಮೇತನೂ ಕೊಟ್ಟಿರ್ತೀವಿ. ಗಮನಿಸ್ಬೋದು, ಒಂದು ಹೆವಿ ಆದಂತಹ ಮಡ್ಗಾರ್ಡ್ ಸಮೇತನೂ ನಾವು ಮಾಡಿಸಿರ್ತೀವಿ ನೋಡಿ, ಹೆವಿ ಮಡ್ಗಾರ್ಡು. ಆಮೇಲೆ ಬ್ಲೇಡ್ ಸೆಟ್ಟು ನೀವು ಗಮನಿಸ್ಬೋದು, ಬ್ಲೇಡ್ ಸೆಟ್ ಬಂದ್ಬಿಟ್ಟು ಜೀಪ್ದು ಹೆವಿ ಇರುತ್ತೆ. ಆಮೇಲೆ ಟೈರ್ ಬಂದ್ಬಿಟ್ಟು ಟಾಟಾ ಎಸಿ ಟೈರ್ನ ನಾವು ಅಳವಡಿಸಿರ್ತೀವಿ. ಡಿಫ್ರೆನ್ಷಿಯಲ್ಲು, ಓಮ್ನಿ ಡಿಫ್ರೆನ್ಷಿಯಲ್ಲು ಮತ್ತು ಆಯಿಲ್ ಬ್ರೇಕು, ಲೈಟಿಂಗ್ಸ್ ಸಿಸ್ಟಮ್ ಬರೋದಕ್ಕೆ ನಾವು ಟೈಲ್ ಲ್ಯಾಂಪ್ ಸಮೇತನೂ ಅಳವಡಿಸಿರ್ತೀವಿ. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 300ರಿಂದ 400 kgಗಳು. ಯಾಕೆಂತಂದರೆ 125 cc ಗಾಡಿ ಚೆನ್ನಾಗಿದ್ದಷ್ಟು ಕೆಪಾಸಿಟಿ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಡೌಟ್ ಇರುತ್ತೆ, ಏನಪ್ಪ ಡೌಟು ಅಂತಂದರೆ ಇದು ಲೋಡ್ ಎಳೆಯುತ್ತಾ, 100 cc ಬೈಕು ಏನು ಲೋಡ್ ಎಳೀತದೆ ಅನ್ನೋ ಡೌಟ್ ಇರುತ್ತೆ. ಹೌದು, ನಿಮ್ಮ ಡೌಟು ತಪ್ಪಲ್ಲ. ನಾವೇನು ಮಾಡ್ತೀವಿ, 100 km ಹೋಗೋ ಸ್ಪೀಡನ್ನ ನಾವು ರೆಡ್ಯೂಸ್ ಮಾಡ್ತೀವಿ. ರೆಡ್ಯೂಸ್ ಮಾಡಿಬಿಟ್ಟು 30ರಿಂದ 35 km ಸ್ಪೀಡಲ್ಲಿ ಹೋಗೋಂಗೆ ನಾವು 100 ಸ್ಪೀಡ್ನ ನಾವು 35ಕ್ಕೆ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಇದು ಲೋಡನ್ನು ಜಾಸ್ತಿ ತಗೊಳ್ಳೋದ್ರೆ ಟಾರ್ಕ್ ಜಾಸ್ತಿ ಮಾಡಿಕೊಂಡು ಲೋಡನ್ನು ಎಳೆಯುತ್ತೆ. ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮಗೆ ಕರೆ ಮಾಡ್ಬೋದು. ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸಾಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.